ಇವಾಗ ಸ್ಕ್ವೇರ್ನ ಪೆರಿಮೀಟರ್ ಕಂಡುಹಿಡಿಯೋದು ಹೆಂಗೆ ಅಂತ ಹೇಳ್ತೀನಿ. ಇವಾಗ ಒಂದು ಸ್ಕ್ವೇರ್ ಕೊಟ್ಟವ್ರೆ, ಆ ಸ್ಕ್ವೇರಲ್ಲಿ ಎಲ್ಲ ಸೈಡ್ ಲೆಂತ್ಗಳು 1 ಯೂನಿಟ್ಟು. ಪೆರಿಮೀಟರ್ ಆಫ್ ಸ್ಕ್ವೇರ್ ಅಂದರೆ ಅದು 4 ಟೈಮ್ಸ್ ಆಫ್ ಸೈಡ್ ಲೆಂತ್. ಸ್ಕ್ವೇರ್ಗೆ 4 ಸೈಡ್ಗಳಿರ್ತದೆ, ಅದು ಈಕ್ವಲ್ಲು. ಈ ಸೈಡ್ ಲೆಂತ್ನ 4 ಟೈಮ್ಸ್ ಮಾಡಿದ್ರೆ ಟೋಟಲ್ ಬೌಂಡ್ರಿ ಲೆಂತ್ ಸಿಗ್ತದೆ ನಮಗೆ. ಇಲ್ಲಿ ಸೈಡ್ ಲೆಂತ್ ಎಷ್ಟು? 1 ಯೂನಿಟ್ಟು. ಹಂಗಾಗಿ 4 ಟೈಮ್ಸ್ ಆಫ್ 1 ಯೂನಿಟ್ಟು. 4 ಟೈಮ್ಸ್ ಆಫ್ 1 ಅಂದರೆ 4 1 4. ಅಲ್ಲಿಗೆ 4 ಯೂನಿಟ್ಟು ಈ ಸ್ಕ್ವೇರ್ದು ಟೋಟಲ್ ಪೆರಿಮೀಟರು. ಇನ್ನೊಂದು ಸ್ಕ್ವೇರ್ ತಗೋಬೇಕು ಇವಾಗ. ಈ ಸ್ಕ್ವೇರಲ್ಲೇನು ಎಲ್ಲ ಸೈಡ್ಗಳು 2 ಯೂನಿಟ್ ಅಂತ ಕೊಟ್ಟವ್ರೆ. ಎಲ್ಲ ಸೈಡ್ ಲೆಂತ್ 2 ಯೂನಿಟ್ ಆದಾಗ ಇದ್ರದ್ದು ಪೆರಿಮೀಟರ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೈಡ್ ಲೆಂತ್ ಎಷ್ಟು? 2 ಯೂನಿಟ್ಟು. ಪೆರಿಮೀಟರ್ ಆಫ್ ಸ್ಕ್ವೇರ್ ಅಂದರೆ ಇಲ್ಲಿ ಎಷ್ಟು? 4 ಟೈಮ್ಸ್ ಆಫ್ ಸೈಡ್ ಲೆಂತು. ಅಂದರೆ 4 ಟೈಮ್ಸ್ ಆಫ್ ಇದು ಸೈಡ್ ಲೆಂತ್ 2 ಯೂನಿಟ್ಟು, 4 ಟೈಮ್ಸ್ ಆಫ್ 2. 4 2 8. 8 ಯೂನಿಟ್ಗಳು ಈ ಸ್ಕ್ವೇರ್ದು ಟೋಟಲು ಪೆರಿಮೀಟರು. ಇವಾಗ ಇನ್ನೊಂದು ಸ್ಕ್ವೇರ್ ತಗೋಬೇಕು. ಈ ಸ್ಕ್ವೇರಲ್ಲೇನು ಎಲ್ಲ ಸೈಡ್ ಲೆಂತ್ಗಳು 5 ಯೂನಿಟ್ ಅಂತ ಕೊಟ್ಟವ್ರೆ. ಎಲ್ಲ ಸೈಡ್ ಲೆಂತ್ 5 ಯೂನಿಟ್ ಆದರೆ ಈ ಸ್ಕ್ವೇರ್ದು ಪೆರಿಮೀಟರ್ ಎಷ್ಟು ಅಂತ ಕಂಡುಹಿಡಿಬೇಕು. ಇಲ್ಲಿ ಸೈಡ್ ಲೆಂತ್ ಎಷ್ಟು? 5 ಯೂನಿಟ್ಟು. ಪೆರಿಮೀಟರ್ ಆಫ್ ಸ್ಕ್ವೇರ್ ಅಂದರೆ ಇಲ್ಲೆಷ್ಟು? ಇಲ್ಲೂ ಅದೇ ಥರ 4 ಟೈಮ್ಸ್ ಆಫ್ ಸೈಡ್ ಲೆಂತು. ಅಲ್ಲಿಗೆ 4 ಟೈಮ್ಸ್ ಆಫ್ ಇದೆಷ್ಟು ಸೈಡ್ ಲೆಂತ್? 5 ಯೂನಿಟ್ಟು. 4 ಟೈಮ್ಸ್ ಆಫ್ 5. 4 5 ಎಷ್ಟು? 20. ಅಲ್ಲಿಗೆ 20 ಯೂನಿಟ್ಸು ಈ ಪೂರ್ತಿ ಸ್ಕ್ವೇರ್ದು ಪೆರಿಮೀಟರು. ಇನ್ನೊಂದು ಸ್ಕ್ವೇರ್ ತಗೋಬೇಕು ಇವಾಗ. ಈ ಸ್ಕ್ವೇರಲ್ಲಿ ಏನಂತ ಕೊಟ್ಟವ್ರೆ? ಎಲ್ಲ ಸೈಡ್ ಲೆಂತ್ಗಳು ಈ ಸ್ಕ್ವೇರಲ್ಲಿ 7 ಯೂನಿಟ್ ಅಂತ ಕೊಟ್ಟವ್ರೆ. ಎಲ್ಲ ಸೈಡ್ ಲೆಂತ್ 7 ಯೂನಿಟ್ ಆದಾಗ ಈ ಸ್ಕ್ವೇರ್ದೆಷ್ಟು ಪೆರಿಮೀಟರ್ ಅಂತ. ಸೈಡ್ ಲೆಂತ್ ಎಷ್ಟು? ಇಲ್ಲಿ 7 ಯೂನಿಟ್ಸು. ಇಲ್ಲೂ ಅಷ್ಟೇ ಪೆರಿಮೀಟರ್ ಆಫ್ ಸ್ಕ್ವೇರ್ ಅಂದರೆ 4 ಟೈಮ್ಸ್ ಆಫ್ ಸೈಡ್ ಲೆಂತು. ಈಗ 4 ಟೈಮ್ಸ್ ಆಫ್ ಇದೆಷ್ಟು ಸೈಡ್ ಲೆಂತು? 7 ಯೂನಿಟ್ಟು. 4 ಟೈಮ್ಸ್ ಆಫ್ 7 ಅಂದರೆ 28 ಯೂನಿಟ್ಗಳು. 28 ಯೂನಿಟ್ಗಳು ಈ ಸ್ಕ್ವೇರ್ದು ಟೋಟಲ್ ಪೆರಿಮೀಟರು. ಇವಾಗ ಇನ್ನೊಂದು ಸ್ಕ್ವೇರ್ ತಗೋಬೇಕು ಅದೇ ಥರ. ಲಾಸ್ಟ್ ಸ್ಕ್ವೇರ್ ಇದು. ಈ ಲಾಸ್ಟ್ ಸ್ಕ್ವೇರಲ್ಲಿ ಏನಂತ ಕೊಟ್ಟವ್ರೆ ಅಂದರೆ ಎಲ್ಲ ಸೈಡ್ಗಳು ಸ್ಕ್ವೇರ್ದು 10 ಯೂನಿಟ್ ಅಂತ ಕೊಟ್ಟವ್ರೆ. ಎಲ್ಲ ಸೈಡ್ ಲೆಂತ್ಗಳು 10 ಯೂನಿಟ್ ಆದಾಗ ಸ್ಕ್ವೇರ್ದು ಎಷ್ಟು ಪೆರಿಮೀಟರ್ ಅಂತ. ಸೈಡ್ ಲೆಂತು 10 ಯೂನಿಟ್ಗಳು. ಇವಾಗ ಪೆರಿಮೀಟರ್ ಆಫ್ ಸ್ಕ್ವೇರ್ ಅಂದರೆ 4 ಟೈಮ್ಸ್ ಆಫ್ ಸೈಡ್ ಲೆಂತು. ಇದು ಸೈಡ್ ಲೆಂತ್ 10 ಯೂನಿಟ್ಟು. ಅಲ್ಲಿಗೆ 4 ಟೈಮ್ಸ್ ಆಫ್ 10 ಯೂನಿಟ್ಟು. 4 10 40. ಅಲ್ಲಿಗೆ 40 ಯೂನಿಟ್ಟು ಸ್ಕ್ವೇರ್ದು ಟೋಟಲು ಪೆರಿಮೀಟರು. ಇವಾಗ ಒಂದು ಪ್ರಾಬ್ಲಮ್ಮು, ಅದನ್ನು ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ಸ್ಕ್ವೇರಲ್ಲಿ ಎಲ್ಲ ಸೈಡ್ ಲೆಂತ್ಗಳು 11 ಯೂನಿಟ್ ಅಂತ ಕೊಟ್ಟವ್ರೆ. ಎಲ್ಲ ಸೈಡ್ ಲೆಂತ್ 11 ಯೂನಿಟ್ ಆದರೆ ಇದ್ರದ್ದು ಪೆರಿಮೀಟರ್ ಎಷ್ಟು ಅಂತ. ಇದು ಕಂಡುಹಿಡಿದ್ಬಿಟ್ಟು ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಬಾಯ್.